ಬಿಗ್ ಬಾಸ್ ಸೀಸನ್ 11 12ನೇ ವಾರದಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಇದ್ದು ಅದರಲ್ಲಿ 7 ಜನ ನಾಮಿನೇಟ್ ಆಗಿದ್ರು. ಅದರಲ್ಲಿ ಒಂದು ಸ್ಪರ್ಧಿ ಒಂದು ಟಾಸ್ಕ್ಗಳನ್ನು ಮಾಡೋದರ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡು ಧನರಾಜ್ ಆಚಾರ್ಯರವರು ಮಿಡ್ನೈಟ್ ನಾಮಿನೇಷನ್ ಪ್ರಕ್ರಿಯೆಯಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಉಳಿದಿರುವಂತಹ 6 ಸ್ಪರ್ಧಿಗಳಲ್ಲಿ ಅಂದರೆ ಗೌತಮಿ, ಮೋಕ್ಷಿತಾ, ತ್ರಿವಿಕ್ರಮ್, ಮಂಜು ಹಾಗೆ ರಜತ್ ರವರು ಏನು 6 ಜನ ಇದ್ದಾರೆ. ಅಷ್ಟು ಸ್ಪರ್ಧಿಗಳಲ್ಲಿ ಯಾರು ಇವತ್ತು ಮಿಡ್ನೈಟ್ ಎಲಿಮಿನೇಷನ್ ಆಗಿದ್ದಾರೆ ಅಂತ ನೋಡೋಣ. ಈ ಮಿಡ್ನೈಟ್ ಎಲಿಮಿನೇಷನ್ನಲ್ಲಿ ಗೌತಮಿ ಜಾಧವ್ ರವರು ನಾಮಿನೇಟ್ ಆಗಿದ್ದಾರೆ. ಏನು ಮಿಡ್ನೈಟ್ ಎಲಿಮಿನೇಷನ್ ಇದೆ, ಈ ಎಲಿಮಿನೇಷನಲ್ಲಿ ಅರ್ಧದಲ್ಲೇ ಬಿಟ್ಟು ಮಿಡ್ನೈಟ್ನಲ್ಲಿ ಎಲಿಮಿನೇಷನ್ ಆಗ್ತಿರೋದು ಗೌತಮಿ ಜಾಧವ್ ರವರು ಡೈರೆಕ್ಟಾಗಿ ಎಲಿಮಿನೇಷನ್ ಆಗ್ತಾ ಇದ್ದಾರೆ, ಮಿಡ್ನೈಟ್ ಎಲಿಮಿನೇಷನ್ ಆಗ್ತಾ ಇದ್ದಾರೆ. ಇನ್ನು ಅವ್ರನ್ನ ಬಿಟ್ಟು ಇನ್ನು ಉಳಿದಿರುವಂತಹ ಮೋಕ್ಷಿತಾ, ತ್ರಿವಿಕ್ರಮ್, ಭವ್ಯ ಗೌಡ, ರಜತ್ ಇಷ್ಟು ಸ್ಪರ್ಧಿಗಳೇನಿದ್ದಾರೆ ಅವರು ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಒಬ್ಬರು ನಾಮಿನೇಟ್ ಆಗಿ ಮನೆಯಿಂದ ಹೊರ ಹೋಗಲಿದ್ದಾರೆ. ಇನ್ನು ಉಳಿದಿರುವ ಸ್ಪರ್ಧಿಗಳು ಡೈರೆಕ್ಟಾಗಿ ಫಿನಾಲೆಯ ಒಂದು ಕಾಂಪಿಟೇಷನಿಗೆ ಭಾಗವಹಿಸಲಿದ್ದಾರೆ ಅಂತ ಹೇಳ್ಬೋದು.